ಮತ್ತು ಬಸವಣ್ಣಪ್ಪ ಅಂತಕ್ಕಂಥ ಇಬ್ಬರು ಪರಮ ಭಕ್ತರು. ಒಳ್ಳೆಯವರಿದ್ರಿ ಪಾಪ, ಒಳ್ಳೆಯವರಿದ್ರು. ಯಾವುದೋ ಕಾರಣಕ್ಕೆ ಏನಾಗಿತ್ತು ಅಂತಂದ್ರ ಅವರಿಗೆ ಸ್ವಲ್ಪ ಕಷ್ಟ ಬಂತು. ಇದ್ದದ ವ್ಯಾಪಾರದಾಗ ಲುಕ್ಸಾನ ಆಯಿತು, ಮಣಿಯೊಳಗೆ ಏನೂ ಉಳಿಲಿಲ್ಲ, ಒಂದಿಟ್ಟಿದ್ದದ್ದು ಹೊಲ ಮಾರ್ಕೊಂಡ್ರು. ಎಲ್ಲ ಮಾರ್ಕೊಂಡು ಮನ್ಯಾಗಿನ ಸಾಮಗ್ರಿ ಸದೇ ಒಂದೋ ಮಾರಿದರು. ಬದುಕಿನೊಳಗೆ ಭಾಳ ಹುಷಾರಿರ್ಬೇಕ್ರಿ. ಇವತ್ತಿನ ಕಾಲದೊಳಗೆ ಒಂದೀಟ್ ಏನಾರ ಹೆಚ್ಚು ಕಮ್ಮಿ ಮಾಡೋದು ಬತ್ತಂದ್ರೆ ಇದ್ದದ್ದು ಮಾರೋದಾಗ, ಈಗ ಸದ್ದ ಎಷ್ಟೋ ಮಾರ್ಕೊಂಡವ್ರಿಲ್ರಿ ಊರಾಗ, ಏನೂ ಗೊತ್ತಿಲ್ಲ. ಒಂದೀಟ್ ಏನಾರ ದೇನೆ ಮಾಡಿದ್ದಕ್ಕೆ ಬಡ್ಡಿಗೆ ಬಡ್ಡಿ. ಭಾಳ ಶಾಣಿತನದಿಂದ ಬಾಳೆ ಮಾಡಿದ್ರೆ ಅಟ್ಟ ಪಾರಕತ್ರಿ ಇದ್ರೊಳಗೆ. ಭಾಳ ಶಾಣಿ. ಬ್ಯಾಂಕ್ನಾಗ ಲೋನ್ ಮಾಡಿ ರೊಕ್ಕ ತಕ್ಕೊಂಡು ಬಂದು ಮಜಾ ಮಾಡ್ಕೊತ ಕೂತ್ರ ಅದು ತಲೆಯಾಗಿರ್ಬೇಕು. ತಕ್ಕೊಂಡು ಬಂದೀವಲ್ಲಿ ಬದ್ದಿದ್ದೇನು ತಕ್ಕೊಂಡು ಬಂದೀವತ್ತು ಅದನ್ನು ಮುಟ್ಸೋಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಹೆಣ್ಮಕ್ಳು ಭಾಳ ಪ್ರಾಮಾಣಿಕರ್ರಿ. ಅವರು ಹೆಣ್ಮಕ್ಳು ಭಾಳ ಶಾಣ್ಯಾರ್ರಿ. ಒಟ್ಟು ಅವ್ರಿಗೆ ದೇನೆ ಅಂದ್ರೆ ಆಗಿ ಬರಂಗಿಲ್ಲ ನೋಡ್ರಿ ಹೆಣ್ಮಕ್ಳಿಗೆ. ಒಟ್ಟು ದೇನೆ ಅಂದ್ರೆ ಅವ್ರಿಗೆ ಯಾರ್ದಾರ ಒಂದು 100 ರೂಪಾಯಿ ಕೊಡೋದಿತ್ತಂದ್ರೆ, ಎಲ್ಲೇ ಸಂತಿಗೆ ಹೋದಾಗ ಯಾವ್ರಿಗಾರ ಹೋದಾಗ ಹತ್ಯಕ್ಕೆ ಇಲ್ಲದಿದ್ಲ ಅಂದ್ರೆ, ಹೆಣ್ಮಗಳ ತೆಕ್ಕರ ಒಂದು 100 ರೂಪಾಯಿ ಇಸ್ಕೊಂಡಿದ್ಲಂದ್ರೆ ಮಣಿಗೆ ಬಂದು ಗಂಡನ ಮುಂದೆ ಮಕ್ಕಳ ಮುಂದೆ ಆಜು ಬಾಜುದವ್ರ ಮುಂದೆ 100 ರೂಪಾಯಿ ಇಸ್ಕೊಂಡದಕ್ಕೆ 100 ಸಲ ತಾಳದನ್ನ. ಅಲ್ಲೊಂದು 100 ರೂಪಾಯಿ ಒಂದು ಇಸ್ಕೊಂಡ ನೀವು ಕೊಡ್ಬೇಕು, 100 ರೂಪಾಯಿ ಒಂದು ಇಸ್ಕೊಂಡ ನೀವು ಕೊಡ್ಬೇಕು. 100 ಸಲ ಗಂಡಿಗೆ ಹೇಳುದು, ಅವ್ನು ಕಿಟಿ ಕೊಟ್ಟರ ಬಾ ಅದನ್ನ ಮೊದಲು ಸಾಕಾಗ್ಯದ ನನಗ, ನೀ ಹೇಳಿ ನಮಗ ಮೈಕ್ ಬಿತ್ತು ಕೊಡವ ಇದನ್ನ. ಗಂಗಾಧರ ಮೈಕ್ ಕೆಳಗೆ ಬಿದ್ದು ಕೊಡುವ. ಇಲ್ಲಿ ಒಂದು 100 ಸಾರಿ ಹೇಳಿದ್ರು ಅದನ್ನೇನಪ್ಪ ಅಂತಂದ್ರೆ ಹೆಣ್ಮಗಳು ಆಕಿ ಯಾಕಟ್ಟು ಹೇಳ್ತಾಳಂದ್ರೆ, ತಾಯಿ ಒಟ್ಟು ಕೊಡ್ಬೇಕು ಅದನ್ನ, ದೇನೇ ಒಟ್ಟು ಇಟ್ಕೋಬಾರ್ದು. 100 ರೂಪಾಯಿ ತಂದಾಳ, 100 ಸಲ ಮಂದಿಗೆ ಅಂತಾಳ. ಏನಂತಂದ್ರ 100 ರೂಪಾಯಿ ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕಂತೇಳಿ. ಅಟ್ಟ ಅಲ್ದ ಮತ್ತೆ ಅದನ್ನ ಹೆಂಗಾರ ಮಾಡಿ ಗಂಡನ ಕಡೆ ಇಸ್ಕೊಂಡು ತಾರ ಅಲ್ಲಿದಟ್ ಇಲ್ಲಿದಟ್ ತಂದು ಅದನ್ನ ಒಟ್ಟು ಕೊಟ್ಟಾಗನ ಸಮಾಧಾನ ರೀ. ಇಲ್ಲ ಅಂದ್ರೆ ಆಕೆಗೆ ಸಮಾಧಾನ ಆಗಿಲ್ಲ. ದೇನೆ ಅಂದ್ರೆ ಹೆಣ್ಮಕ್ಳಿಗೆ ಆಗಿ ಬರಂಗಿಲ್ಲ. ನಮ್ಮವ್ರಿಗೆ ಪಟಾಕ್ಷ ಹಚ್ತಾರೆ ಇವ್ರು ದೇನೆ ಅಂದ್ರೆ. ಏನು ಅವನೇನು ಪುಗ್ಶೆಟ್ಟಿ ತಂದೀವ ನಾವು, ಬಡ್ಡಿ ಕೊಡ್ತೀವಲ್ಲ, ಅವಂಗ ಅನುಕೂಲ ಅದು ನಮಗೆ ಅನುಕೂಲ ಅನ್ನೋರು ಇವ್ರು. ಹೋಗಲ್ಲ ಒಂದು ಕರೆ ಹೊಲ ನೋಡ್ರಿ ಹೆಂಗ್ ಗಟ್ಟಿ ಬಾಳ ನಮ್ಮ ಮಂದಿ ದೇನೆ ಮಾಡಕ್. ಅದಕ್ಕೆ ಮತ್ತೆ ಅವ್ರು ಸರ್ಕಾರದವ್ರು ಅವ್ರಿಗಟ್ಟ ಫ್ರೀ ಮಾಡಿದ್ರು, ಅವ್ರು ನಿಮಗೆ ಮಾಡಲಿಲ್ಲ. ಮತ್ತು ಅವ್ರು ಪ್ರಾಮಾಣಿಕದಾರ ಅನ್ನೋದು ಗೊತ್ತಿದ್ದ ಅವ್ರಿಗೆ ಫ್ರೀ ಮಾಡ್ಯಾರ ಅವರು. ಮತ್ತು ಅವ್ರಿಗೆ ಗೊತ್ತೈತ್ರಿ ಸರ್ಕಾರದವ್ರಿಗೆ, ಇವ್ರು ಎಲ್ಲೇ ಹೋದ್ರು ಹೊತ್ತು ಮನೆಗೆ ಬರತ್ತಾರ. ಇವು ಬರೋ ಕಂಪನಿ ಅಲ್ರಿ. ಈಗ ರೊಕ್ಕ ಕೊಟ್ರನು ರೊಕ್ಕ ಅವ್ರಿಗೆ ಬಸ್ಸಿಗೆ ಫ್ರೀ ಇಲ್ಲ, ರೊಕ್ಕ ಕೊಟ್ಟು ಹೋಗ್ತಾರ ಅಂದ್ರೂ ಅತ್ತ ಹೊಕ್ಕ ಒಂದೊಂದು ಸಟ್ನ ಬರಂಗಿಲ್ಲ, ಫೋನ್ ಹಚ್ಚಿ ಇಡ್ಬೇಕು ಅವಕ್ಕ. ಮತ್ತಿನ್ನು ಫ್ರೀ ಆದ್ರೆ ಕೇಳ್ತೀರ, ಹಂಗ ಅಡ್ಡಾಡ್ಕೋತ ಹೋಗು ಕಂಪನಿ. ಮತ್ತು ಅದಕ್ಕೆ ನಿಮ್ಮೂರಾಗ ಧರ್ಮಸ್ಥಳ ಸಂಘ ಅದಾವಿಲ್ರಿ? ಯಾರಿಗೆ ಸಾಲ ಕೊಡ್ತಾರೆ ಅವ್ರು? ಹೆಣ್ಮಕ್ಳಿಗೆ ಸಾಲ ಕೊಡ್ತಾರೆ ಅವ್ರ ಧರ್ಮಸ್ಥಳ ಸಂಘದವ್ರು. ನಿಮ್ಮೂರಾಗ ಅದಾವಿಲ್ರಿ? ಮತ್ತೆ ಅದಾವಿಲ್ರಿ? ನಿಮಗೆ ಸಾಲ ಕೊಡ್ತಾರ ಧರ್ಮಸ್ಥಳ ಸಂಘದಾಗ. ಯಾಕಂದ್ರೆ ಅವ್ರಿಗೆ ಪಕ್ಕ ಗೊತ್ತೈತ್ರಿ ಇವ್ರ ಕೈ ಸುದ್ದಿಲ್ಲ ಅನ್ನೋದು. ಇವ್ರ ಕೈಯಾಗ ಕೊಟ್ಟದ್ರ ಎಂದು ಬರಂಗಿಲ್ಲ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾರಂದ್ರೆ ಅಟ್ಟು ಪ್ರಾಮಾಣಿಕದಾರ ಅವರು. 1 ರೂಪಾಯಿ ದೇನೆ ಮಾಡಿದ್ರೆ ಅದನ್ನು ಕೊಡತಕ್ಕ ಅವ್ರಿಗೆ ಸಮಾಧಾನ ಬೀಳಂಗಿಲ್ಲ. ಕೊಟ್ಟ ಮುಂದಿನ ಕೆಲಸ ಅವ್ರು. ಅದಕ್ಕೆ ಅವ್ರಿಗೆ ಆ ರೀತಿಯೊಳಗ ಹೆಣ್ಮಕ್ಳೇನಪ್ಪ ಅಂತಂದ್ರೆ ಭಾಳ ಪ್ರಾಮಾಣಿಕರು. ಆ ತಾಯಿ ಏನು ಮಾಡ್ತಿದ್ಲು ಅಂತಂದ್ರೆ ಭಾಳ ಒಳ್ಳೆ ಹೆಣ್ಣು ಮಗಳು. ಇಬ್ಬರಿಗೂ ಏನಪ್ಪಾ ಅಂತಂದ್ರೆ 4 ಮಕ್ಕಳಿದ್ದು ಪಾಪ ಅವ್ರಿಗೆ, 2 ಗಂಡ 2 ಹೆಣ್ಣ. ಬರ್ಬರ್ತಾ ಅವ್ರಿಗೆ ಕಷ್ಟ ಆಯಿತು. ಇದ್ದದ್ದೆಲ್ಲ ಮನೆಯಾಗಿಂದ ಒಂದೋ ಮಾರಿ ಬದುಕನ್ನು ಸಾಗಿಸಿದ್ರು. ಅಂತಾದ್ರಾಗ ಮತ್ತು ದೊಡ್ಡ ದುಷ್ಕಾಳ ಬಿತ್ರಿ. ಅದಾಗ ದುಷ್ಕಾಳ ಅಂದ್ರೆ ಮಳೆ ಇಲ್ಲದಕ್ಕ. ಈಗೆಲ್ಲ ಸಿದ್ಧಾಡಿದ ಕಾಲಕ್ಕೆ ಇಟ್ಟು ಡೆವಲಪ್ ಇದ್ದಿದ್ದಿಲ್ರಿ, ಹೊಲ ನೀರಾವರಿ ಇದ್ದಿದ್ದಿಲ್ಲ, ಕೆನಾಲ್ ಇದ್ದಿದ್ದಿಲ್ಲ. ಆಗ ಮಳೆ ಆಗಲಿಲ್ಲ ಅಂದ್ರೆ ಎಲ್ಲ ಬಂದರಿ. ಅದು 3 ವರ್ಷ ಮಳೆ ಹೋಗಿ ದೊಡ್ಡ ದುಷ್ಕಾಳ ಬಿತ್ತು. ಅಂತಾದ್ರಾಗ ತೀರಾ ತೊಂದರೆ ಆತ್ರಿ ಪಾಪ ಇವಕ್ಕ. ಗುರಪ್ಪಗ ಮತ್ತು ಅದು ಗುರವ್ವ ಬಸವಣ್ಣಪ್ಪ ಇಬ್ಬರು ಗಂಡ ಹೆಂಡತಿ ಕುಂತ 4 ಮಕ್ಕಳನ್ನು ಬದುಕಿಸೋದು ಹೆಂಗೆ? 4 ಮಕ್ಕಳಿಗೆ
ಕೊಡ್ತಾನನ್ರಿ ಅವ? ಕೊಡಂಗಿಲ್ಲ. ಹಿಂಗೆ ಎಲ್ಲಾ ಕಡೆ ದೇನೆ ತೆಗೆದು 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 ಸಾಕಾತು. ದೇನೆ ಕೊಡಲಾರಕ್ಕೆ ಇದ್ದದ್ದು ಬಾಂಡೆಗಳು ಅವು ಇವು ಮಾರಿ ಮಣಿನ ಖಾಲಿ ಆತ್ರಿ ಪಾಪ ಅವ್ರದ್ದು. ಬಸವಣ್ಣಪ್ಪನ ಮಣಿನ ಖಾಲಿ ಆಯ್ತು. ಎಲ್ಲಿ ತಕ್ಕ ಖಾಲಿ ಆಯ್ತು ಅಂದ್ರೆ ಚಾ ಮಾಡಾಕ ಚಾದ ಬೋಗಾಣಿಲ್ಲ, ಚಾ ಮಾಡಾಕ ಚಾದ ಬೋಗಾಣಿಲ್ಲ. ಅಷ್ಟೆಲ್ಲ ಮಾರಿ ಖಾಲಿ 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 ಆದರೂ ಒಂದೊಂದು ದಿನ ಇಂಥ ಪರಿಸ್ಥಿತಿ ಬಂತಲ್ರಿ ಪಾಪ. ಜೀವನದೊಳಗೆ ಬಡತನ ಬರಬಾರದ್ರಿ. ಈಗಿನವ್ರಿಗೇನು ಅಟ್ಟು ಬಡತನ ಇಲ್ಲಿ ಬಿಡ್ರಿ, ಆದ್ರೆ ಆ ಕಾಲಕ್ಕೆ ಇತ್ತದ ಬಡತನ. ಈಗೊಂದು 100 ವರ್ಷದಿಂದ ಭಾಳ ಕೆಟ್ಟ ಬಡತನ ಇತ್ತು, ಭಾಳ ಕೆಟ್ಟ ಬಡತನ ಇತ್ತು. ಅಂಥದ್ರೊಳಗೆ ಅವ್ರಿಗೆ ಅಷ್ಟು ಬಡತನ ಬಂದದ್ದು ಮಕ್ಕಳಿಗೆ ಒಂದೊಂದು ದಿನದ ಒಂದು ಹೊತ್ತಿನ ಊಟಕ್ಕೆ ನಿರ್ಗತಿಕತನ ಬಂತವ್ರಿಗೆ. ಒಂದು ದಿನಕ್ಕೆ ಒಮ್ಮೆ ಊಟ ಮಾಡೋದು, 2 ಹೊತ್ತು ಊಟ ಸಿಗೋಲ್ತಾಯ್ತು ಪಾಪ. 4 ಮಕ್ಕಳು. ಒಂದೊಂದು ಸಾರಿ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳಿಗಟ್ಟ ಕೊಟ್ಟು ತಾವಿಬ್ಬರು ಉಪವಾಸ ಮಲ್ಕೋತಿದ್ರು, ಬರೀ ನೀರು ಕುಡಿದು ಮಲ್ಕೋತಿದ್ರು. ಹಿಂಗ ಎಷ್ಟು ದಿನ ಮಾಡುದ್ರಿ? ಆಕೆ ದೇವರಿಗೆ ಬೇಡ್ಕೊಂಡು, ಹೇ ಪಾಂಡುರಂಗ, ಹೇ ಪರಮಾತ್ಮ, ಯಾಕಪ್ಪ ನನ್ನ ಇಷ್ಟ ಕಾಡ್ತಿ ನನ್ನ ಸಂಸಾರದೊಳಗ? ನಾನು ಯಾರಿಗೆ ಅನ್ಯಾಯ ಮಾಡೀನಿ? ನಾನು ಇಷ್ಟು ಒಳ್ಳೆತನದಿಂದ ಬದುಕಿದ್ರು ಕೂಡ ನನಗೆ ಯಾಕೆ ನೋವು ಕೊಡ್ತಿ ಪರಮಾತ್ಮ ಪಾಂಡುರಂಗ ಅಂತ ತಿಳ್ಕೊಂಡು ಬಹಳ ಬೇಡ್ಕೊಂಡ್ರು ಅದೇನು ಗತಿ ಕಾಣ್ಲಿಲ್ರಿ. ಅಂಥ ಸಂದರ್ಭದೊಳಗೆ ನಿಮ್ಗೆ ಹೇಳ್ತೀನಿ ರೀ, ಕಾಡುವಾಗ ಮತಟ ಕಾಡಾಟ ಹೆಚ್ಚಾಕತ್ತತ್ತು. ಅದು ಮತಟ ಕಾಡಾಟ ಹೆಚ್ಚಾಕತ್ತಂತ. ಅಂಥದ್ರಾಗ ಮೊದಲ ಮನೆಯಾಗೇನೂ ಇಲ್ಲ, ರೊಕ್ಕಿಲ್ಲ, ಊಟಕ್ಕಿಲ್ಲ, ಬಟ್ಟೆ ಇಲ್ಲ. ಅಂಥದ್ರಾಗ ಹಿರಿ ಮಗ್ಗ ಆರಾಮ ತಪ್ಪಿತ್ರಿ ಪಾಪ. ಮಲ್ಕೊಂಡ ಬಿಡ್ತದು. ಅದು ಎದಕ್ಕಿಲ್ರಿ, ತಿನ್ನಾಕೇನೂ ಇಲ್ಲದಕ್ಕೆ. ದಿವ್ಸಕ್ಕೆ ಒಂದು ಹೊತ್ತ ಒಂದ ರೊಟ್ಟಿ ತಿನ್ನುವುದಂದ್ರೆ ಎಲ್ಲಿ ಸಾಧ್ಯ ಆಗ್ತದ? ತಿನ್ನಾಕೇನು ಇಲ್ಲದಕ್ಕೆ ಅದಕ್ಕೆ ಜ್ವರ ಬಂದು ಮಲ್ಕೊಂಡು ಬಿಟ್ಟಿತ್ತು. ಏನಾರ ಕೊಡ್ತನಂದ್ರ ಏನೂ ಇಲ್ಲ, ಬರೇ ಗಂಜಿ ಅಂಬಲಿ ಮಾಡಿ ಹಾಕಾಕತ್ತಿದ್ಲು. 1 ದಿನ 2 ದಿನ 1 ತಿಂಗಳು 2 ತಿಂಗಳು ಗಂಜಿ ಹಾಕಿ 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 ಅದು ಬರಬರ್ತ ಹೆಂಗಂತಂದ್ರೆ ಕಾಲ ಕೈಯ ಸೊಟ್ಟಾದಂಗ ಅದು ರೀ. ದೇವ್ರಿಗೆ ಬೇಡ್ಕೊಂಡ್ಲು, ಗಂಡಿಗೆ ಹೇಳಿದ್ಲು, ಏನಾರ ತಗೊಂಡು ಬರ್ರಿ, ದವಾಖಾನಿಗೆ ಒಯ್ಯಿರಿ. ದವಾಖಾನಿಗೆ ಒಯ್ಯಾಕ ರೊಕ್ಕ ಬೇಕಲ್ಲ, ಏನೂ ಇಲ್ಲ. ಹೆಂಗ ಮಾಡ್ಲಿ ಅನ್ಕೋಂತ ಪಾಪ ಒಂದು ದಿನ ರಾತ್ರಿ ಏನೂ ಮಾಡಕ್ಕಾಗಲಾರಕ್ಕ ಆ ಹುಡುಗ, ಯವ್ವ ಏನಾರ ಕೊಟ್ರೆ ನಾ ಬದುಕ್ತೀನಿ ಯವ್ವ, ನನಗೆ ಏನಾರ ತಿನ್ನಾಕ ಕೊಟ್ರೆ ಬದುಕ್ತೀನಿ ನಾನು, ಇಲ್ಲ ಅಂದ್ರೆ ನನ್ನ ಪ್ರಾಣ ಹೋಗ್ತದೆ ಯವ್ವ, ಹೆಂಗಾರ ಮಾಡು, ಎಲ್ಲಾರ ಏನಾರ ಇಸ್ಕೊಂಡು ಬಾ ಯವ್ವ ಅಂತ ತಿಳ್ಕೊಂಡು ಬೆಳಗನ ಹುಡುಗ ಕೇಳ್ತೀರಿ. ಆಕಿ ಅಂದ್ಲು, ಮುಂಜಾನೆ ತರ್ತನಯ್ಯಪ್ಪ, ಅಣಕತ್ತ ಕಾಟ ತಡಕೋ, ಮುಂಜಾನೆ ಅನ್ಗುಡ್ದ ನನ್ನ ಪ್ರಾಣ ಇರಂಗಿಲ್ಲ ಯವ್ವ, ಹೆಂಗಾರ ಮಾಡು, ಎಲ್ಲಾರ ಏನಾರ ತಗೊಂಡ್ ಬಾ ಅಂತ ಹೇಳಿದ ಕೂಡಲೇ ಇನ್ನು ನನ್ನ ಮಗ ಸತ್ತುಗಿತ್ತಿತ್ತು ಅಂತ ತಿಳ್ಕೊಂಡು ರಾತ್ರಿ ಯಾರ ಮನೆಗಾರ ಹೋಗಿ ಭಿಕ್ಷಾರ ಬೇಡಿ ಒಂದು ತುತ್ತು ಅಣ್ಣಾರ ತಂದು ನನ್ನ ಮಗನಿಗೆ ಹಾಕ್ಬೇಕಂತ ತಿಳ್ಕೊಂಡು ರಾತ್ರಿ ಯಾರ ಮನೆಗಾರ ಹೋಗ್ಬೇಕಂತ ತಗವಾದ್ಲು. 8 ಮನಿ ಬಾಗಲು ಬಡದ್ರೆ ಒಬ್ರರ ಹೇಳ್ಬೇಕಲ್ರಿ, ಒಬ್ರು ಹೇಳಿಲ್ಲ ಪಾಪ. ಹೇಳಾರಕ್ಕೆ ಯಾರೂ ಹೇಳಲಿಲ್ಲ. ನನ್ನ ಮಗನಿಗೆ ಏನು ಹೇಳಲಿ ಅಂತ ಮನೆಗೆ ಬರ್ತಾಳ. ಬಂದು ನೋಡುವುದ್ರೊಳಗ ಮಗನ ಪ್ರಾಣವೇ ಇಲ್ಲ. ಹಣ್ಣಿಲ್ಲದಕ್ಕ, ಊಟ ಇಲ್ಲದಕ್ಕ, ಒಪ್ಪತ್ತಿನ ಊಟಕ್ಕೆ ಇಲ್ಲದಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಂದು ಮನೆ ತುಂಬ ಉಳ್ಳಾಡಿ ಅಳ್ತಾಳೆ, ಹೇ ಪರಮಾತ್ಮ ನನಗೆ ಎಂಥ ಕಷ್ಟ ಕೊಟ್ಟಿಯಪ್ಪ ಅಂತ ತಿಳ್ಕೊಂಡು ಗಂಡು ಬಂದ. ಅವನು ಉಳ್ಳಾಡಿ ಅತ್ತ, ಯಾರ ಹತ್ರರ ಏನಾಗೋದಪ್ಪ ಅಂತ ಹೇಳಿ ಓದ ಮಣ್ಣು ಕೊಟ್ಟು ಬಂದರು. ಮಣ್ಣು ಕೊಟ್ಟು ಬಂದು ಮತ್ತೆ ಚಿಂತ್ಯಾಗ ಕೂತ್ಕೊಂಡು ಬಡತನದ ಒಂದು ಚಿಂತಿ, ಏನೂ ಇಲ್ಲ ಅನ್ನೋದೊಂದು ಚಿಂತಿ, ಮತ್ತೆ ನೋಡ್ಕೊಂತ ಹೀಗೆ ಕುಂಡ್ರು ಕೊಡದ 8 ದಿವಸ ಹೋಗಿತ್ತು. ಮತ್ತೊಂದು ಹೆಣ್ಣು ಹುಡುಗಿಗೆ ಆರಾಮ್ ತಪ್ಪಿತು, ಅದಕ್ಕೂ ಊಟ ಇಲ್ಲದಕ್ಕೆ. ಆಕೆ ಗಡಬಡಿಸಾಕತ್ತೇಳು, ನನ್ನ ಮಗ ಊಟ ಇಲ್ಲದಕ್ಕೆ ಜ್ವರ ಬಂದು ನಿಶಕ್ತ ಆಗಿ ಬಿಳಿ ರಕ್ತ ಕಣಗಳ ಕಡಿಮೆ ಆಗ್ಯೋ ಅಥವಾ ಏನೋ ಆಗ್ಯೋ, ನನ್ನ ಮಗ ಆರೋಗ್ಯ ಕೆಟ್ಟು ನನ್ನ ಮಗ ಸತ್ತಾನ, ಇನ್ನು ಈ ನನ್ನ ಮಗಳನ್ನು ಬಹುತೇಕ ಕೈ ಬಿಡ್ತದಂತ ಗಂಡನಿಗೆ ಕಣ್ಣಾಗ ನೀರು ತಂದ, ನೀ ಏನು ಮಾಡ್ತಿ ಗೊತ್ತಿಲ್ಲ, ನನ್ನ ಮಗಳನ್ನ ಉಳಿಸ್ಕೋಬೇಕು, ಹೋಗು ಎಲ್ಲರ ಏನಾರ ತಗೊಂಡ್ ಬಾ ಅಂತ ದಿವ್ಸ ಕಳಿಸ್ತಿದ್ಲು. ಅವ ಇನ್ನೊಬ್ಬರ ಮಣಿ ಮುಂದೆ ಹೋಗಿ ಭಿಕ್ಷಾ ಬೇಡಾಕ ಕೆಟ್ಟ ಅಪಮಾನ ಒಂದರಿ. ಮನುಷ್ಯನಿಗೆ ಗೌರವ ಒಂದಿರ್ತದ ನೋಡ್ರಿ.
ಎಲ್ಲ ಕಳ್ಕೊಂಡು ಹೆಂಗೆ ಬದುಕಬೇಕು ಮನುಷ್ಯ ಅಂತ ತಿಳ್ಕೊಂಡು ಅವ ಹೂ ಅಂತ ಹೊರಗೆ ಹೋಗವ. ಹೊರಗೆ ಹೋಗಿ ಯಾರನ್ನ ಏನು ಬಿಡಬೇಕು ಯಾರು ಬೇಡಿದ್ರು ಕೊಡಂಗಿಲ್ಲ ಅಂತ ಹೇಳಿ ಮನೆಗೆ ಹೊಳ್ಳಿ ಬರ್ತಿದ್ದ. ಒಂದಿನ 2 ದಿನ ಅದು ನಿಶಕ್ತ ಹಾಕೋತ ಬಂತು ಕೂಸ. ಹೆಣ್ಣು ಹುಡುಗಿ ನಿಶಕ್ತ ಹಾಕೋಂತ ಬಂದು 3 ದಿನ ಬರೀ ನೀರಿನ ಮ್ಯಾಗ ಉಳಿತು. 4ನೇ ದಿವ್ಸಕ್ಕೆ ಆ ಹುಡುಗಿ ಹೇಳ್ತು, ಯವ್ವ ಅಣ್ಣ ಸತ್ತಂಗ ನಾನು ಸತ್ತೇ ಹೋಗ್ತೀನಿ ಯವ್ವ, ಅಣ್ಣ ಸತ್ತಂಗ ನಾನು ಹೋಗ್ತೀನಿ. ಅಣ್ಣ ಯಾಕೆ ಸತ್ತ ಅನ್ನೋದು ನನಗೆ ಗೊತ್ತದ. ಯಾಕಂತಂದ್ರ ಅಣ್ಣನಿಗೆ ಊಟ ಇಲ್ಲದಕ್ಕೆ ಸತ್ತ, ಅಣ್ಣನಿಗೆ ತಿನ್ನಕ್ಕಿಲ್ಲದಕ್ಕೆ ಸತ್ತ, ನನಗೂ ಇವತ್ತು ತಿನ್ನಕ್ಕಿಲ್ಲ ಅಂತಂದ್ರೆ ಬಹುತೇಕ ನಾನು ಸಾಯ್ತೀನಿವ. ನನಗೆ ಹೆಂಗಾರ ಮಾಡಿ ನೀವು ಉಳಿಸ್ಕೋತಿದ್ದೆ ಅಂದ್ರೆ ಉಳಿಸ್ಕೋ, ಇಲ್ಲ ಅಂದ್ರೆ ನಾನು ಪರಮಾತ್ಮನ ಪಾದ ಸೇರ್ತೀನಿವ ಅಂತ ಅನ್ಕೋಂತ ಕಣ್ಣು ಬೆಳ್ಳಗ ಮಾಡಿ ಆ ಹೆಣ್ಣು ಹುಡುಗಿನೂ ಸತ್ತು. ಮಣ್ಣು ಕೊಟ್ಟು ಬರ್ತಾಳೆ ತಾಯಿ. ಇನ್ನು ಉಳಿದದ್ದು 2 ಮಕ್ಕಳಿದ್ದು. ಆಕೆ ಅಂದ್ಲು, ಇವನು ಮಣ್ಣು ಕೊಟ್ಟು ಬರೋದಾಗತ್ತದ, ಇದ್ದ ಮಕ್ಕಳನ್ನು ಮಣ್ಣು ಕೊಟ್ಟು ಬರೋಕ್ಕಿಂತಲೂ ಮೊದಲು ನಾನು ಮಣ್ಣ ಹೋಗ್ಬೇಕು. ಎಲ್ಲಾ ಮಕ್ಕಳನ್ನ ಮಣ್ಣು ಕೊಟ್ಟು ನಾ ಇದ್ದಿಲ್ಲಿ ಏನು ಸಾಧಿಸಲಿ, ನಾ ಇದ್ದಿಲ್ಲಿ ಏನು ಮಾಡ್ಲಿ? ಬೇಡ, ಹೇ ಪರಮಾತ್ಮ, ನೀನ್ ಇಷ್ಟು ಕಷ್ಟ ಕೊಡುವುದ ಕರೆ ಆಗಿತ್ತಂದ್ರ ಮೊದಲು ನಾನೇ ಬದುಕೋದಿಲ್ಲ, ನಾನು ಹೋಗ್ತೀನಿ, ನಾನು ಸಾಯ್ತೀನಿ. ಆ ಮಕ್ಕಳು ಬದುಕಲಿ, ನೋಡಕ್ಕೆ ಯಾರು ಬರ್ತಾರೆ ಹಿಂದೆಗಡೆ ನನಗೇನು ಗೊತ್ತಾಗ್ತದ. ಆದ್ರೆ ನನ್ನ ಮುಂದೆ ನನ್ನ 4 ಮಕ್ಕಳ ಮಾರಣ ಹೋಮ ಆಗಬಾರದು. ನನ್ನ ಮಕ್ಕಳನ್ನು ನಾನು ಕೊಂದು ಬದುಕುವುದು ನನ್ನ ಜೀವನದ ಕ್ರಮ ಅಲ್ಲ, ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ಮಣ್ಣು ಕೊಟ್ಟು ಬಂದು 3-4 ದಿವಸಕ್ಕೆ ಗಂಡ ಮತ್ತೆ ಎಲ್ಲೋ ಹೊರಗೆ ಹೋಗಿದ್ದ. ಗಂಡ ಎಲ್ಲೋ ಹೊರಗೆ ಹೋದ ಸಂದರ್ಭದೊಳಗೆ ಯಾರಿಗೂ ಹೇಳಲಾರ್ದ ಆ ತಾಯಿ ಮಕ್ಕಳಿಗೆ ಹೇಳ್ತಾಳೆ, ನೀವು ಇಲ್ಲೇ ಕುಂಡ್ರೆ ನಾ ಒಟ್ಟ ಹೋಗಿ ಬರ್ತಾನಂದ್ಲು. ಅವಂತವ ಯವ್ವ ಎಲ್ಲಿ ಹೊಕ್ಕಿ, ನಮ್ಮನ್ನು ಬಿಟ್ಟು ಎಲ್ಲಿ ಹೊಕ್ಕಿಯವ್ವ ನೀನು? ನಾವು ಸಾಯ್ತೀವಿ 2 ದಿನದಾಗಿನ್ನ, ನೀವು ಹೋಗೋಣ ಅಂತ ಮಕ್ಕಳಂತವ. ಇಲ್ಲ, ನಾ ಎಲ್ಲೂ ಹೋಗಿಲ್ಲ, ನಿಮಗೆ ಏನಾರ ತಿನ್ನಕ್ಕೆ ತರಕ್ ಹೊಕ್ಕ ನಾನು. ನೋಡ್ರಿ, ಸುಳ್ಳು ಹೇಳ್ತಾಳ ತಾಯಿ. ನಿಮಗೇನಾರ ತಿನ್ನಾಕ ತರಕ್ಕೆ ಹೊಕ್ಕನಂತಂದಾಗ ಅದ್ರಾಗ ಹೆಣ್ಣು ಹುಡುಗಿ ಭಾಳ ಶಾನೆ ಇತ್ತು. ಯವ್ವ ನೀನು ತಿನ್ನಾಕ ತರೋದಿಲ್ಲ, ನೀವು ಹೋದಕ್ಕೆ ಹೊಳ್ಳಿ ಬರುವುದಿಲ್ಲ, ಬಹುತೇಕ ನಿನಗೆ ಬಹಳ ನೋವಾಗ್ಯದ, ನಿನಗೆ ಬಹಳ ಕಷ್ಟ ಆಗ್ಯದ, ನೀನು ಹಾದಿ ಅಂದ್ರೆ ಹೊಳ್ಳಿ ಬರೋದಿಲ್ಲ, ನೀ ಎಲ್ಲಿ ಹೋಗ್ಬಿಡವ ಅಂತ ಶಿರಿ ಶರಗ ಹಿಡಿದು ಜಗ್ಗಿ 2 ಮಕ್ಕಳು ಅಳ್ತಾವ. ಇಲ್ಲ, ನಾ ಬರ್ತೀನಿವ, ನಾ ಬರ್ತೀನಿ. ಮತ್ತ ನಾ ಬರ್ತೀನ ಅಂತಿ ಅಳ್ತಿ ಯಾಕೆ ನೀನು? ನೀ ಅಳ್ಕೋಂತ ನಮ್ಮನ್ನು ಬಿಟ್ಟು ಹೊಂಟಿ ಅಂದ್ರೆ ಬಹುತೇಕ ನೀ ನಮಗೆ ಹೊಳ್ಳಿ ಬರಾಕಿಲ್ಲ ಯವ್ವ ಅಂತ ಎಷ್ಟು ಹತ್ತರು. ಇಲ್ಲ, ನಾನು ನಿರ್ಣಯ ಮಾಡ್ಬೇಕಂತ ಹೇಳಿ ಹೆಣ್ಣು ಮಕ್ಕಳ ಮನಸ್ಸು ಬಹಳ ಕಠೋರ. ಒಮ್ಮೆ ಧೈರ್ಯ ಮಾಡಿದ್ರು ಅಂತಂದ್ರೆ ಯಾವುದಕ್ಕೂ ಹೆದರೋದಿಲ್ಲ ಹೆಣ್ಣು ಮಗಳು. ಮಕ್ಕಳನ್ನು ಬಿಟ್ಲು, ಗಂಡನಿಗೆ ಹೇಳಿಲ್ಲ, ಸೀದಾ ಊರು ಹೊರಗೆ ಹೋಗಿ ಒಂದು ದೊಡ್ಡ ಬಾವಿತ್ತು, ಬಾವಿಯಲ್ಲಿ ಬಿದ್ದು ಪ್ರಾಣ ಬಿಟ್ಟು ಬಿಡ್ಬೇಕು. ನನ್ನ ಬದುಕೇ ಸಾಕಿಲ್ಲಿಗೆ, ಬದುಕು ಏನದ ಅಂತೇಳಿ ಬಾವಿ, ಶೇದು ಬಾವಿ ಇತ್ತು, ಎತ್ತರಂದು ಒಂದು ಕಟ್ಟಿ ಕಟ್ಟಿದ್ರು. ಆ ಕಟ್ಟಿ ಮ್ಯಾಗ ನಿಂತಿದ್ಲು. ಕಟ್ಟಿ ಮ್ಯಾಗ ನಿಂತ ಪರಮಾತ್ಮನಿಗೆ ಬೇಡ್ತಾಳೆ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ 2 ಮಕ್ಕಳನ್ನ ನಾನು ಮಣ್ಣಾಗಿಟ್ಟು ಬಂದೀನಿ, ಇನ್ನು 2 ಮಕ್ಕಳನ್ನ ನಿನ್ನ ಉಡ್ಯಾಗ ಹಾಕೀನಿ. ನಾನು ಮಾಡಿದ ಭಕ್ತಿ ಕರೆ ಇತ್ತು ಅಂದ್ರೆ, ನಾನು ನಿನ್ನ ಸ್ಮರಣೆ ಮಾಡಿದ್ದ ಕರೆ ಇತ್ತು ಅಂದ್ರೆ ಆ 2 ಮಕ್ಕಳನ್ನ ನಿನ್ನ ಉಡ್ಯಾಗ ಹಾಕೀನಿ, ಅವುಗಳನ್ನ ಬದುಕಿಸು, ನಾನು ಪ್ರಾಣ ಬಿಡ್ತೀನಿ, ನಾನು ಹಾರಿ ಜೀವ ಬಿಡ್ತಾನೆ ಅಂತ ತಿಳ್ಕೊಂಡು ಇನ್ನೇನು ಹಿಂಗೆ ಜಿಗಿಬೇಕು ಅನ್ಕೊಡ್ದ. ಒಬ್ಬ ಸಾಧು ಹಿಂದೆ ಬಂದ ಆಕೆಯ ಶರಗ ಹಿಡದ ಜಗ್ಗಿದ್ದ. ಒಬ್ಬ ಸನ್ಯಾಸಿ ಮಹಾತ್ಮ, ಒಬ್ಬ ಮಹಾನ್ ತಪಸ್ವಿ ಆಕೆಯ ಬಟ್ಟೆಯನ್ನು ಹಿಡಿದು ಹಿಂದೆ ಜಗ್ಗಿದ. ಹಿಂದೆ ದಡಲ್ಲಂತೂ ಬಿದ್ಲು, ಬೀಳುಗುಡ್ದ ಆಕೆ ಪ್ರಜ್ಞಾ ಹೋಗಿತ್ತು, ಕೆಳಗೆ ಬಿದ್ದಿದ್ಲು, ಪ್ರಜ್ಞಾ ಹೋಗಿತ್ತು. ಸಾಧು ಮಹಾತ್ಮ ಬಂದು ಆಕೆಯನ್ನು ತಗೊಂಡು ಕೈ ತಲೆ ಮೇಲೆ ಸವರಾಕತ್ತಿದ್ದ. ಕಣ್ಣು ಮುಚ್ಚಿದ್ಲು, ಪ್ರಜ್ಞಾ ಹೋಗಿತ್ತು. ಆಕೆಯ ಗಂಡ ಮಕ್ಕಳು ಊರಾಗ 1 ಸವನ ಹುಡುಕಾಡಕತ್ತಿದ್ರು. ಎಲ್ಲೂ ಆದ್ಲು ನನ್ನ ಹೆಂಡತಿ ಅಂತ ಬಸವಣ್ಣಪ್ಪ ಹಂಗೆ ಹುಡುಕ್ತಿದ್ದ, ಮಕ್ಕಳು ಹುಡುಕ್ತಿದ್ರು. ಅಟ್ರೊಳಗ ಇವ ಸಾಧು ಮುತ್ಯ ಊರು ಹೊರಗಡೆ ಒಬ್ಬರ ತೋಟದೊಳಗೆ ಬಾವಿ, ಆ ಬಾವಿ ಕೆಳಗಡೆ ಈಕಿನ್ನ ಹಾಕೊಂಡು ಕುಂತಿದ್ದ. ಆಕೆ ಎಚ್ಚರ ಆಗುತ್ತಕ ಅಂತ ತಿಳ್ಕೊಂಡು ಆಕೆ ತಲೆ ಮೇಲೆ ಸೌರಿ, ಪರಮಾತ್ಮ ಕಷ್ಟದೊಳಗೆ ಬಂದು ಕೈ ಹಿಡಿತಾನ, ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾರೂ ಕೈ ಬಿಡಂಗಿಲ್ಲ ಪರಮಾತ್ಮ, ಯಾರ ಕೈನೂ ಬಿಡಂಗಿಲ್ಲ. ಯಾರು ಅವನನ್ನ ಸ್ಮರಣೆ ಮಾಡ್ತೀರಿ ಅವ್ರನ್ನ ಕೈ ಬಿಡಂಗಿಲ್ಲ ಪರಮಾತ್ಮ. ಗೀತೆಯೊಳಗೆ ಅದಕ್ಕೆ ಹೇಳ ನೋಡ್ರಿ, ಅನನ್ಯ ಚಿಂತೆಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಪರಮಾತ್ಮ ಹೇಳನಿ ಈ ಮಾತನ್ನ. ಸ್ವತಃ ಗೀತೆಯೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದನ್ನ.
ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ಚಿಂತನೆ ಮಾಡ್ತಾರ, ನನ್ನ ನೆನೆಸ್ತಾರ, ಅನನ್ಯಾಶ್ಚಿಂತಯಂತೋ ಮಾಂ. ಮಾಂ ಅಂದ್ರ ನನ್ನನ್ನು. ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ಮಾಂ ನನ್ನನ್ನು ಅನನ್ಯಾಶ್ಚಿಂತಯಂತೋ, ಅನನ್ಯಪೂರ್ವಕವಾಗಿ ಯಾರು ನನ್ನ ಚಿಂತೆ ಮಾಡ್ತಾರ, ಯಾರು ನನ್ನ ಧ್ಯಾನ ಮಾಡ್ತಾರ, ಯೋಗಕ್ಷೇಮಂ ವಾಹಮ್ಯಹಂ, ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೋ, ಅವರನ್ನು ನಾನು ರಕ್ಷಣೆ ಮಾಡ್ತೀನಿ, ಅವರನ್ನು ನಾನು ಕಾಪಾಡ್ತೀನಿ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹೇಳ್ದಂಗ ಇನ್ನೇನು ಬಾವಿ ಬೀಳ್ಬೇಕನ್ನುಗೂಡದ ಬಂದು ಹಿಡಿದ ಕೆಳಗೆ ಹಾಕಿದ. ತಲೆ ಮೇಲೆ ಕೈ ಸೌರ್ಕೋಂತ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೋಂತ ಆಕೆಗೆ ಸ್ವಲ್ಪ ಪ್ರಸಾದ ಹಚ್ಚಿ ಓಂ ನಮಃ ಶಿವಾಯ ಮಂತ್ರ ಕಿವ್ಯಾಗ ಹೇಳ್ದ. ದಡಗ್ಗಂತ ಎದ್ದು ನೋಡೋದ್ರೊಳಗ ಯಾರು ಕಾಣ್ತಿದ್ರು ಅಂತಂದ್ರೆ ಒಬ್ಬ ಬಡಕಲ ದೇಹ, ಅಜಾನುಭಾವ ದೇಹ, ಮನಗಂಡ ಎತ್ತರ, ಮನಗಂಡ ಉದ್ದುದ್ದು ಕೈಯ ನಿಂತಿದ್ದ. ಏನೂ ಬಟ್ಟೆ ಇಲ್ಲ, ಬರೇ ಒಂದು ಲುಂಗಿ ಸುತ್ತಾನ, ಹೆಗಲ ಮ್ಯಾಗ ಒಂದು ಬಿಳಿ ಶಲ್ಯ ಹಾಕ್ಯಾನ. ಕೈ ಮಾಡಿ ನೋಡಿದ್ದಕ್ಕ ಆಕೆ ಅಂದ್ಲು, ಹೇ ಪರಮಾತ್ಮ, ಯಾರಪ್ಪ ನೀನು? ನನ್ನನ್ನು ಯಾಕೆ ನೀನು ರಕ್ಷಣೆ ಮಾಡಿದಿ? ನನ್ನ ಯಾಕಪ್ಪ ಉಳಿಸಿದೆ ಅಂತ ಕೇಳಿದಾಗ ಆ ಸಿದ್ಧಾರ್ಥ ಅಂತಾನೆ, ಆ ಸಾಧು ಅಂತಾನೆ, ಯಾಕವ ಏನಾಗ್ಯದ ನಿನಗ? ಯಪ್ಪ, ನನ್ನ ಮಕ್ಕಳು 2 ಸತ್ತು, ಮನ್ಯಾಗ ಒಂದು ತುತ್ತು ಅನ್ನಿಲ್ಲ, ಗಂಡ ಎಲ್ಲಿ ಹೋದ್ರೂ ಏನೂ ಸಿಗವಲ್ತು, ಏನ್ ಮಾಡ್ಬೇಕಪ್ಪ ನಾನು? ಇನ್ನು 2 ಮಕ್ಕಳದವ, ಆ 2 ಮಕ್ಕಳನ್ನ ನಾನು ಕೊಲ್ಲೋದಕ್ಕಿಂತಲೂ ನಾನೇ ಸಾಯ್ಬೇಕಂತೀನಿಪ್ಪ ಅಂತಂದಾಗ ಅವ ಅಂತಾನ, ಸಾಧು ಮಹಾತ್ಮ, ನಡಿಯವ ನಡಿ, ಬೇರೆ ಯಾರೂ ಅಲ್ಲ, ಸಿದ್ಧಾರೂಢನೇ ಆ ರೂಪದೊಳಗೆ ಬಂದಿದ್ದ. ಸದ್ಗುರು ಸಿದ್ಧಾರೂಢರೇ. ಹುಬ್ಬಳ್ಳಿ ಒಳಗೆ ನಡೆದ ಘಟನೆ ಇದು. ಹುಬ್ಬಳ್ಳಿ ಒಳಗೆ ನಡೆದ ಘಟನೆ ಇದು. ಇದು 4-5 ಸಾವಿರ ವರ್ಷದ ಹಿಂದೆ ಆದದ ಕಥೆ ಅಲ್ಲ, ಅಥವಾ ಸುಮ್ ಯಾರೋ ಬರ್ದದ ಕಥೆ ಅಲ್ಲ, ಹುಬ್ಬಳ್ಳಿಯಾಗ ನಡೆದ ಘಟನೆ ಇದು. ಸಿದ್ಧಾರ್ಢ ಇದ್ದ ಕಾಲಕ್ಕೆ ಆಕೆ ಬೀಳು ಟೈಮ್ ನೋಡ್ರಿ ಹೆಂಗ ಗೊತ್ತು. ಸಿದ್ಧಾರ್ಢ ಅಜ್ಜಗ ಓಡಿ ಬಂದಕ್ಕಿನ್ನ ಹಿಡ್ದ. ಸಿದ್ಧಾರ್ಢ ಮಠದಾಗ ಕುಂತವ, ಓಡಿ ಬಂದು ಹಿಡ್ದ. ಸಿದ್ಧಾರ್ಢ ಬಂದು ಹಿಡ್ದ, ಕರ್ಕೊಂಡು ಮನೆಗೆ ಬರ್ತಾನ. ಇಬ್ಬರು ಪಾದ ಮ್ಯಾಗ ಬಿದ್ದು ಉಳ್ಯಾಡಿ ಅಳ್ಳಾಕತ್ತಾರ. ಸಿದ್ಧಾರ್ಢ ಅನ್ನೋದು ಗೊತ್ತಿಲ್ಲ, ಸಾಧುನ ವೇಷ ಹಾಕೊಂಡು ಯಾವುದೋ ಒಂದು ಹುಚ್ಚರ್ಗತ್ತೆ ಬಂದಕ್ಕಿನ್ನ ಹಿಡ್ದಿದ್ದ. ಸಿದ್ಧಾರ್ಢ ಅನ್ನೋದು ಗೊತ್ತಿಲ್ಲ ಅವರಿಗೆ. ಪಾಪ ಪಾದ ಮ್ಯಾಗ ಬಿದ್ದು ಉಳ್ಯಾಡಿ, ಯಪ್ಪ ನಮ್ಮನ್ನು ರಕ್ಷಣೆ ಮಾಡಿದಿ, ಭಾಳ ಚಲೋ ಆಯ್ತಪ್ಪ, ಹ್ಯಾಂಗೆ ಮಾಡಬೇಕಪ್ಪ, ನಮ್ಗೆ ಬಡತನ ಬದುಕು ಭಾಳ ದುಸ್ತರಾಗ್ಯದಪ್ಪ ಅಂತಂದಾಗ ಸಾಧು ಹೇಳ್ದ, ನೀವು ಹೆಂಗಾರ ಇರಲಿ, ಮೊದಲು ನನಗಡ ತಿನ್ನಕ್ಕೆ ಏನಾರ ಇದ್ರೆ ಕೊಡ್ರಿ ಅಂದವ. ಆಕೆ ಅಂದ್ಲು, ತಿನ್ನಕ್ಕೆ ಏನಾರ ಇದ್ರೆ ನನ್ನ ಮಕ್ಕಳು ಯಾಕೆ ಸಾಯ್ತಿದ್ದು? ನನ್ನ ಮಕ್ಕಳು ಸತ್ತಿರ್ಲಿಲ್ಲ ಅಂದ್ರೆ ನಾ ಯಾಕೆ ಬಾವಿಗೆ ಬೆಳಕ್ಕೆ ಬರ್ತಿದ್ನಿ? ನನ್ನ ಮನ್ಯಾಗ ತಿನ್ನಕ್ಕೆ ಏನೂ ಇಲ್ಲಂತ ನನ್ನ ಮಕ್ಕಳು ಸತ್ತಾವ, ನಿನಗೆಲ್ಲಿ ತಿನ್ನಕ್ಕೆ ಕೊಡ್ಲಿ ನಾನು ಅಂತ ಬೈಯಾಕತ್ತಿದ್ಲು. ಆಗ ಸಿದ್ಧಾರ್ಥ ಚಂದ, ಹಂಗೆ ಮಾಡಬೇಡವ, ಹಂಗೆ ಮಾಡಬೇಡ, ಏನಾರ ಮನ್ಯಾಗ ಹುಡುಕ್ಯಾಡು ಒಂದಿಟ್ಟು, ಏನೈತಿ ನೋಡು. ಏನೂ ಇಲ್ಲಪ್ಪ, ಮಣಿಯೆಲ್ಲ ಕಸಬರಗಿದೆ ಹೊಡೆದು ನೋಡಿದೀವಿ ನಾವು, ಏನೂ ಇಲ್ಲ ನಮ್ಮ ಮಣಿ ಒಳಗ. ಆಗ ಬಸವಣ್ಣಪ್ಪನ ಕರಿತಾನ ಸಿದ್ಧಾರ್ಥ. ಹೇ ಬಸವಣ್ಣ ಬಾಯ್, ಯಾಕೆಪ್ಪ ಅಂತ. ಇಲ್ಲೋ ಮನ್ಯಾಗ ನೋಡಿ ಎಲ್ಲಾರ ಏನೊಂದು ದುಡ್ಡರ ಬಿದ್ದದ ನೋಡಿ ಎಲ್ಲಾರ. ಅವಂದ ಆ ಒಂದು ದುಡ್ಡು ಬಿದ್ದಿತ್ತಂದ್ರೆ ಮತ್ತೆ ನಾವು ಬದುಕನ್ನು ಸಾಗಿಸ್ತಿದ್ದೆವು, ಎಲ್ಲಿರ್ತತೆಪ್ಪ? ಇಲ್ಲ, ನೋಡು ಎಲ್ಲಾರ ಒಂದಿಟ್ಟು ಹೋಗಿ ಹುಡುಕ್ಯಾಡು ಬಾ, ಒಳಗರ ಐತೆ ನೋಡಂತ ಸಿದ್ಧಾರ್ಥ ಅಂದಾಗ ಹ್ಞೂ ಅಂತ ಒಳಗೆ ಹೋಗ್ತಾನ. ಒಳಗೆ ಹೋಗಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ, ಮನ್ಯಾಗ ಬಾಂಡೆ ಸದೇ ಇಲ್ಲ. ಎಂದೋ ಅಡಕಲ್ ಗಡಿಗಂತೂ ಮೂಲ್ಯಾಗಿಟ್ಟಿದ್ರು, ಆ ಅಡಕಲ್ ಗಡಿಯಾಗ ಕೆಳಗಿನ ಗಡಿಯಾಗ ₹1 ಬಿದ್ದಿತ್ರಿ. ಅದ್ರೊಳಗೆ ₹1 ಆಗಿನ ಕಾಲದಾಗ ಒಂದು ದುಡ್ಡು ಬಿದ್ದಿತ್ತದು. ಆ ಒಂದು ದುಡ್ಡು ಈಗ ಕೈಯಾಡಿಸ್ಕೊಳ್ದ. ಅವ ಒಂದು ಅರೆ ಇದ್ರಾಗ ಏನೂ ಐತಿಲ್ಲಪ್ಪ ಅಂತ ಹಗರಕ್ಕೆ ತೆಗೆದು ನೋಡ್ತಾನ ರೊಕ್ಕ. ಅವಂದ ನಾವು ಇವತ್ರನ್ನ ಎಲ್ಲ ಚೆಕ್ ಮಾಡಿ ಇಟ್ಟಿವಿ, ಮತ್ತೆಲ್ಲಿದು ಬಂತಂತ ತಿಳ್ಕೊಂಡು ಅದನ್ನು ತೊಗೊಂಡು ಬಂದು ಸಿದ್ಧಾರ್ಥನ ಕೈಯಾಗ ಕೊಟ್ಟ. ಯಪ್ಪ ಇದು ಅದು ಐತೆ, ಆಯ್ತಾಯ್ತು ಚಲೋ ಆಯ್ತು ಅಂತ ತಿಳ್ಕೊಂಡು ತಾಯಿಲ್ಲ ಅದನ್ನಂತೇಳಿ ಸಿದ್ಧಾರ್ಥ ಕೈಯಾಗಿ ಇಸ್ಕೊಂಡು ತಾವು ತಗೊಂಡು ಮತ್ತೆ ಕೈಯಾಗ ಹಿಡಿದು ಹೆಗಲ ಮ್ಯಾಗ ಟಾವಲ್ ಇತ್ತು, ಒಂದು ಇಂಥದ್ದು ಪಿಂಚಕಳೆ ಅಂತ ಟಾವಲ್ ಇತ್ತು. ಇದು ಟಾವಲ್ದಾಗ ಕಟ್ಟುವ ಇದನ್ನು. ಅವಂದ ಒಂದ್ರ ದುಡ್ಡ, ಇದನ್ನ ಟಾವಲ್ದಾಗ ಕಟ್ಕೊಂಡು ಏನು ಮಾಡ್ಬೇಕು? ಟಾವಲ್ದಾಗ ಕಟ್ಟುವ ಅಂದ ಸಿದ್ಧಾರ್ಥ ಮುತ್ಯ. ಹ್ಞೂ ಅಂತಂದು ಸಿದ್ಧಾರ್ಥ ಅಜ್ಜ ಕೊಟ್ಟು ಕೂಡಲೇ ಅದನ್ನ ಹಗರ್ಕ ಅವ್ ಕಾಣ್ಲಾರ್ದಂಗೆ ಒಂದು ಅರಿವ್ಯಾಗ
ಹೆಗಲ ಮ್ಯಾಗಿನ ಟಾವಲ್ದಾಗ ಗಂಟು ಹಾಕಿ ಏನು ಮಾಡಿದ ಅಂತಂದ್ರೆ, ಹೋಗು ಅಂಗಡಿ ಹೋಗು, ನಿಮ್ಮ ಮನೆತನಕ್ಕೆ 3 ತಿಂಗಳು ಆಗುವಟ್ಟು ಸಂತಿ ಮಾಡ್ಕೊಡ್ಬಾ, ಮತ್ತೆ ಉಳಿದ ರೊಕ್ಕ ವಾಪಸ್ ತಗೊಂಡ್ಬಾ ಸಿದ್ಧಾರೂಢ ಅಂದ. ಅವಂದ ಇವನ್ ತೆಲಿಗಿಲಿ ಕೆಟ್ಟತೇನಂದ, ಅವ್ನು ಕೊಡುದ ಒಂದು ದುಡ್ಡು, ಒಂದ್ರ ದುಡ್ಡು ಕೊಟ್ಟವನ ಈ ಒಂದ್ರ ದುಡ್ಡು ತಗೊಂಡು ಹೋಗಿ 3 ತಿಂಗಳು ಆಗುವಟ್ಟು ಸಂತಿ ತರ್ಬೇಕಂತ, ಮತ್ತು ಉಳಿದ ರೊಕ್ಕ ವಾಪಸ್ ತರ್ಬೇಕಂತ. ಏನು ಒಂದು 1000 ರೂಪಾಯಿ ಕೊಟ್ಟಾನ. ಕೊಟ್ಟದ್ದು ಒಂದ್ರ ದುಡ್ಡ ಹೆಂಗಂತ ತಿಳ್ಕೊಂಡವ ಅಂದ. ಆಯ್ತು ನೋಡುನು, ಸಿದ್ಧ ಅಜ್ಜದಾನ ಸಾಧು ಅದಾನ, ಏನಾಗ್ತದಂತ ತಿಳ್ಕೊಂಡು ತಗೊಂಡು ಹೋಗಿ ಕಿರಾಣಿ ಅಂಗಡಿ ಮುಂದೆ ಹೋಗಿ ಹಗಾರಕ್ಕೆ ಅದನ್ನು ಅರಿಬ್ಯಾಗಿಂದ ಬಿಚ್ಚಿ ಒಂದ್ರ ದುಡ್ಡು ಹಿಂಗೆ ತಗೊಂಡು ನೋಡೋದ್ರೊಳಗ ಅದು ಒಂದ್ರ ದುಡ್ಡು ಬಂಗಾರದ ದುಡ್ಡಾಗಿತ್ತದು. ಅದು ಒಂದ್ರ ದುಡ್ಡ ಬಂಗಾರದ ದುಡ್ಡಾಗಿತ್ತದು. ಅವಂದ ನಾ ಅಡಕಲು ಗಡಿಗೆಗಿಂದ ತೆಗೆಯುವಾಗ ಬರೇ ದುಡ್ಡಿತ್ತು. ಸಿದ್ಧಾರೂಢ ಅಜ್ಜನ ಕೈಯಾಗ ಅದನ್ನು ಕೊಟ್ಟು ವಾಪಸ್ ನನ್ನ ಅರಿಬ್ಯಾಗ ಕಟ್ಟಿದ್ರ ಬಂಗಾರ ಆಗ್ಯದಲ್ಲ ಯಪ್ಪ ಅಂತ ತಿಳ್ಕೊಂಡು ಅದರಲ್ಲೇ 3 ತಿಂಗಳು ಅಲ್ಲ ಅದಕ್ಕಿಂತ ಹೆಚ್ಚು ಬರ್ತಿತ್ತು. ಅಟ್ಟು ಸಂತಿ ತಗೊಂಡು ಉಳಿದ ರೊಕ್ಕ ತಗೊಂಡು ಬಂದು ಅಡಿಗೆ ಮಾಡಿ ಸಿದ್ಧಾರೂಢನು ಊಟ ಮಾಡಿದ, ಮಕ್ಕಳಿಗೂ ಊಟ ಮಾಡಿಸಿದ್ರು, ಆ ಇಬ್ರು ಗಂಡ ಹೆಂಡತಿ ಊಟ ಮಾಡಿದ್ರು. ಊಟ ಮಾಡಿ ಆಯ್ತು, ಇನ್ನು ಚಲೋ ಆಗ್ತದ ನಿಮಗ, ನಾ ಹೊಕ್ಕಣಂತ ತಿಳ್ಕೊಂಡು ಸಿದ್ಧಾರೂಢ ಹಗರ್ಕ ದಾರಿಗೆ ಹೊರಸಲ ದಾಟಿದ. ಯಪ್ಪ ನೀ ನಾವು ಎಲ್ಲಿ ಹೊಕ್ಕಿ ಈಗ ಸದ್ದ ಅಂದ ಕೂಡಲೇ, ಎಲ್ಲಿಲ್ಲ ಇಲ್ಲೇ ಮಠಕ್ಕೆ ಹೊಕ್ಕಣ, ಸಿದ್ಧಾಶ್ರಮಕ್ಕೆ ಹೊಕ್ಕಣ, ಸಿದ್ಧಾರೂಢರ ಮಠಕ್ಕೆ ಹೊಕ್ಕಣಂತ ಇಷ್ಟು ಅಂದು ಹೋಗುದ್ರೊಳಗ ಬಸವಣ್ಣಪ್ಪ ಅಂದ, ಇವ ಬೇರೆ ಯಾರು ಅಲ್ಲ, ಸಿದ್ಧಾರೂಢ ಅಜ್ಜನದಾನ, ಸಿದ್ಧಾರೂಢ ಮುತ್ಯನದಾನ. ಸಿದ್ಧಾರೂಢಪ್ಪ ನಮ್ಮ ಮನೆಗೆ ಬಂದಿದ್ದ ಬಹುತೇಕ ಅಂತ ತಿಳ್ಕೊಂಡ ಹೆಂಡತಿಗೆ ಹೇಳ್ತಾನ, ಅರೆ ಹುಚ್ಚಿ ಬಂದವ ಬೇರೆ ಯಾರು ಅಲ್ಲ, ಶಿವನ ಅವತಾರಿ, ಭಕ್ತರ ಕಾಮಧೇನು, ಭಕ್ತರ ಕಲ್ಪವೃಕ್ಷ ಸಿದ್ಧಾರೂಢನೇ ಬಂದಿದ್ದ ಕಾಂತದಂತಂದಾಗ ಅವರಿಬ್ರು ಅಂದ್ರು, ನಡಿ ಈಗ ಸದ್ದ ಮಠಕ್ಕೆ ಹೋಗಿ ಬರು ನಡಿ. ನಾವು ಇಷ್ಟು ವರ್ಷ ಇಲ್ಲೇ ಹುಬ್ಬಳ್ಳಿಯಾಗಿದ್ದ, ಒಂದು ದಿನ ಸಿದ್ಧಾರೂಢನ ಮಠಕ್ಕೆ ಹೋಗಿಲ್ಲ ನೋಡ್ರಿ. ಒಂದು ದಿನ ಸಿದ್ಧಾರೂಢರ ಮಠಕ್ಕೆ ಹೋಗಿಲ್ಲ ಅವರು. ಮೊದಲು ಒಂದು ದಿನಾನು ಸಿದ್ಧಾರೂಢ ನೆನೆಸಿಲ್ಲ. ಆದ್ರೂ ಕಷ್ಟ ಕಾಲದಾಗ ಅವನೇ ಓಡಿ ಬಂದ ಸಿದ್ಧಾರೂಢ. ಹುಬ್ಬಳ್ಳಿ ಮಠಕ್ಕೆ ಇಬ್ರು ಕೂಡ ಹೋಗ್ತಾರ, ನೋಡ್ತಾರ, ಡ್ರೆಸ್ ಅಟ್ಟ ಬೇರೆ ಇತ್ತು, ಮುಖ ಅದೇ ಸಿದ್ಧಾರೂಢ ಅಜ್ಜನೇ. ಅವ್ರಂದ್ರು ಅಡ್ಡ ಬಿದ್ರು, ಉದ್ದು ಬಿದ್ರು, ಉಳ್ಳಾಡಿದ್ರು, ಪಾದ ಮೇಲೆ ಉಳ್ಳಾಡಿ, ಯಪ್ಪ ನನ್ನ ಪ್ರಾಣ ರಕ್ಷಣೆ ಮಾಡಿದವ ನೀನ, ನನ್ನ ಬದುಕಿಗೆ ಬೆಳಕು ಕೊಟ್ಟವ ನೀನ, ಅವತ್ತು ನಾನು ಬಾಯಿ ಬೀಳುವಾಗ ನೀನ ಬಂದು ನನ್ನ ರಕ್ಷಣೆ ಮಾಡಿದೀಪ ಅಂತ ಆ ಹೆಣ್ಮಗಳು ಹೇಳ್ತಿದ್ಲು. ಅಲ್ಲಿ ಕುಂತವ್ರಂತಿದ್ರು, ಸಿದ್ಧಾರೂಢ ಅಜ್ಜು 3 ತಿಂಗಳಾತು, ಒಂದು ದಿನ 1 ತಾಸು ಹೊರಗೆ ಹೋಗಿಲ್ಲ, ನಾವು ಇಲ್ಲೇ ಇದೀವಿ ಅವ್ನು ಕೂಡ ದಿವಸ ಅಂತ ಅವ್ರು ಅಂದರು. ಮಠ ಬಿಟ್ಟು ಹೋಗಿಲ್ಲ, ಆದರೂ ಅವರನ್ನು ರಕ್ಷಣೆ ಮಾಡಿದ. ಮತ್ತೇನಪ್ಪ ಅಂತಂದ್ರೆ ಮಠಕ್ಕೆ ಬಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆಗ ಹೇಳ್ತಾರೆ ಸಿದ್ಧಾರೂಢರು, ಯಪ್ಪ ಉಳಿದದ ರೊಕ್ಕ ಅಂದಿದ್ದಿಲ್ಲ, ಇಷ್ಟು ಉಳ್ದಾವಪ್ಪ ಅದ್ರೊಳಗೆ ನೀ ಕೊಟ್ಟದ್ರಾಗಂತಂದಾಗ ಸಿದ್ಧಾರೂಢ ಅಜ್ಜ ಹೇಳ್ದ, ಯಪ್ಪ ಏನ್ ಮಾಡಂತಂದ್ರ ಇವನ್ನ ತಗೊಂಡು ಏನ್ ಮಾಡಂತಂದ್ರ ವ್ಯಾಪಾರ ಶುರು ಮಾಡಿ, ಹುಬ್ಬಳ್ಳಿಯಾಗ ದೊಡ್ಡ ವ್ಯಾಪಾರಿ ಆಗತ್ತೀಯೋ ನೀನು. ನೋಡ್ರಿ ಸಿದ್ಧಾರೂಢರ ಆಶೀರ್ವಾದ ಎಂತದ. ಹುಬ್ಬಳ್ಳಿಯಾಗ ದೊಡ್ಡ ವ್ಯಾಪಾರಿ ಆಗತ್ತೀ ನೀನು, ಇಡೀ ಹುಬ್ಬಳ್ಳಿನ ನಿನ್ನ ಕಡೆ ತಿರುಗಿ ನೋಡುವಂಗ ಆಗತ್ತದನೋ ತಮ್ಮ, ಹೋಗು ವ್ಯಾಪಾರ ಮಾಡೋಗಂತ ಕಳಿಸಿದ್ರು. ಅವನು ವ್ಯಾಪಾರ ಹೆಂಗ ಬೆಳೀತಂದ್ರ, ಆದ್ರ ಅವತ್ತು ಹೋಗೋ ದಿವಸ ಸಿದ್ಧಾರೂಢ ಅಜ್ಜಿಗೆ ಹೇಳಿವಾದ, ಯಪ್ಪ ನಾನು ಪ್ರತಿನಿತ್ಯ ನಿನ್ನ ಮಠಕ್ಕೆ ಬರ್ಲಾರ್ದ ನನ್ನ ಬಾಯಿಯೊಳಗೆ ಒಂದು ಹನಿ ನೀರು ಹಾಕಂಗಿಲ್ಲಪ್ಪ. ನನ್ನ ಬದುಕು ಕಟ್ಟಿಕೊಂಡದ್ದ ಇದ್ರ ಸಲಾಗಿ, ನನ್ನ ಬದುಕಿಗೆ ಆಶ್ರಯದಾತ ನೀನು, ನನ್ನನ್ನು ಪುನರ್ಜನ್ಮ ಮಾಡಿಕೊಟ್ಟಿಯಪ್ಪ ನೀನು, ನನ್ನ ಬದುಕಿಗೆ ಬೆಳಕು ಕೊಟ್ಟಿಯಪ್ಪ. ಅದಕ್ಕೆ ನಾನು ಆಯುಷ್ಯವಿರುವ ಪರ್ಯಂತರ ನಾನು ಎಲ್ಲಿ ತನಕ ಬದುಕ್ತನಲ್ಲ ಅಲ್ಲಿ ತನಕ ಮುಂಜಾನೆ ಎದ್ದು ಕೂಡಲೇ ನಿನ್ನ ಮಠಕ್ಕೆ ಬಂದ ನಿನ್ನ ದರ್ಶನ ತಗೊಳ್ಳಾರ್ದ ನಾ ಎಂದೂ ನನ್ನ ಬದುಕನ್ನ ನಾನು ಪ್ರಾರಂಭ ಮಾಡಂಗಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಬಂದ. ಅವನ ವ್ಯಾಪಾರ ಹಿಂಗಾಯ್ತು. ಹೆಂಗ ವ್ಯಾಪಾರ ಆಯ್ತಂದ್ರ